ಶ್ರೀವಿರಿಂಚಾದ್ಯಮರವಂದಿತ ಈವ ಸುಂಧರೆಯೊಳಗೆ ದೇವಕಿ ದೇವಿ ಜಠರದೊಳಗವತರಿಸಿದ ಜನು ನರರಂತೆ. ರೇವತಿ ರಮಣಾನುಜನು ಸ್ವಪದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠ್ಠಲನು. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮವಾಯಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 35. ಶ್ರೀ ವಿರಿಂಚಾದ್ಯಮರ ವಂದಿತ ಈ ವಸುಂಧರೆಯೊಳಗೆ ದೇವಕಿ ದೇವಿ ಜಠರದೊಳವತರಿಸಿದನು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ರಮಾ ಬ್ರಹ್ಮಾದಿ ವಂದಿತ ಪಾದನಾದ ರಮಾರಮಣನು ಜನರೋಪಾದಿಯಲ್ಲಿ ದೇವಕಿ ಜಠರದಲ್ಲಿ ಶ್ರೀಕೃಷ್ಣನಾಮದಿಂದ ಅವತರಿಸಿ ಧರ್ಮ ಸಂಸ್ಥಾಪನ ಮಾಡಿ ದುರುಳರಾದ ದೈತ್ಯರನ್ನು ಶಿಕ್ಷಿಸಿ ಸಜ್ಜನರನ್ನು ಉದ್ಧರಿಸಿದನು ಎಂದು ತಿಳಿಸುತ್ತಾ ಈ ಸಂಧಿಯನ್ನು ಮುಕ್ತಾಯಗೊಳಿಸುತ್ತಾರೆ. ಪರಮ ಮಂಗಳಪ್ರದಳಾದ ಸತ್ವಗುಣಾಭಿಮಾನಿಯಾದ ಶ್ರೀ ಲಕ್ಷ್ಮೀದೇವಿಗೆ ಶ್ರೀ ಎಂಬ ನಾಮ. ಮಾಯಾಪತಿಯಾದ ವಾಸುದೇವನ ದೆಸೆಯಿಂದ ಸೂಕ್ಷ್ಮ ಸೃಷ್ಟಿಯಲ್ಲಿ ಮೊಟ್ಟಮೊದಲು ಜನಿಸಿದವರು ಚತುರ್ಮುಖ ಬ್ರಹ್ಮದೇವರು. ಶ್ರೀ ಲಕ್ಷ್ಮೀನಾರಾಯಣರ ಜ್ಯೇಷ್ಠ ಪುತ್ರರಾದ್ದರಿಂದ ಬ್ರಹ್ಮದೇವರಿಗೆ ವಿರಿಂಚಿ ಎಂದು ಹೆಸರು. ರಮಾ ಬ್ರಹ್ಮಾದಿ ಸಕಲ ದೇವತಾ ವರ್ಗದಿಂದ ನಮ್ಯನಾದವನು ಕ್ಷರಾಕ್ಷರ ಪುರುಷ ಪೂಜಿತನಾದ ಶ್ರೀಹರಿಯು. ಇದರಿಂದ ಶ್ರೀ ಪರಮಾತ್ಮನು ಶ್ರೀ ವಿರಿಂಚಾದ್ಯಮರ ವಂದಿತನಾದವನು. ಧರ್ಮ ಸಂಸ್ಥಾಪನೆಗಾಗಿ ದುಷ್ಟ ಶಿಕ್ಷಣದ್ವಾರ ಸಕಲ ಶಿಷ್ಟರ ಪರಿಪಾಲನಾರ್ಥವಾಗಿ ಕ್ಷೀರ ಸಮುದ್ರಶಾಹಿಯಾದ ಲಕ್ಷ್ಮೀರಮಣನು ದೇವತೆಗಳಿಂದ ಪ್ರಾರ್ಥ್ಯಮಾನನಾಗಿ ಭೂಲೋಕದಲ್ಲಿ ದೇವಕೀ ಸುತನಾಗಿ ಅವತರಿಸಿದನು. ದೇವಕನು ಯದುವಂಶದ ಆಹುರ ಎಂಬ ರಾಜನ ಹಿರಿಯ ಮಗ. ಉಗ್ರಸೇನನು ಇವನ ಸಹೋದರ. ದೇವಕನಿಗೆ 4 ಪುತ್ರರು 7 ಮಂದಿ ಪುತ್ರಿಯರೂ ಜನಿಸಿದರು. ಅವರ ಪೈಕಿ ಕೊನೆಯವಳೇ ದೇವಕಿಯು. ವಸುದೇವನು ದೇವಕನ 7 ಮಂದಿ ಪುತ್ರಿಯರನ್ನೂ ಲಗ್ನವಾಗಿದ್ದನು. ವಸುದೇವ ದೇವಕಿಯರ ಪುತ್ರನಾಗಿ ಅಷ್ಟಮ ಗರ್ಭದಲ್ಲಿ ಶ್ರೀಹರಿಯು ಶ್ರೀಕೃಷ್ಣ ನಾಮಕನಾಗಿ ಅವತರಿಸಿದನು. ಶ್ರೀಹರಿಗೆ ಶುಕ್ಲ ಶೋಣಿತ ಸಂಪರ್ಕವಿಲ್ಲ, ಉತ್ಪತ್ತಿ ಶೂನ್ಯನು, ಜನನವೇ ಇಲ್ಲುವುದರಿಂದ ಮರಣ ವಿದೂರನು. ಹೀಗೆ ಉತ್ಪತ್ತಿ ನಾಶ ಶೂನ್ಯನಾದ ಶ್ರೀಹರಿಗೆ ಅಜ ಎಂತ ಹೆಸರು. ಜ ಎಂದರೆ ಜನನ, ಅ ಎಂದರೆ ನಿಷೇಧಾರ್ಥ, ಅಜ ಎಂದರೆ ಜನನ ರಹಿತನು. ಶ್ರೀಹರಿಯು ಅಜನಾದರೂ ದೇವಕಿಯ ಗರ್ಭದಲ್ಲಿ ಸಾಮಾನ್ಯ ಮಾನವರಂತೆ ಅವತರಿಸಿ ಪ್ರಾದುರ್ಭವಿಸಿದನು. ಸೂರ್ಯವಂಶದ ಅರಸನಾದ ಕುಕರ್ಮಿ ಎಂಬುವನಿಗೆ ರೇವತ ಎಂಬ ನಾಮಾಂತರವಿದೆ. ರೇವತ ರಾಜನ ಪುತ್ರಿಯೇ ರೇವತಿಯು. ರೇವತಿ ರಮಣನೇ ಶ್ರೀಕೃಷ್ಣನ ಜ್ಯೇಷ್ಠನಾದ ಬಲರಾಮನು. ಶ್ರೀಕೃಷ್ಣನು ರೇವತಿ ರಮಣಾನುಜನು, ಬಲರಾಮಾನುಜನು. ದೇವಕಿಯಲ್ಲಿ ಅವತರಿಸಿ ಕಂಸಾದಿ ದುಷ್ಟರಾದ ದೈತ್ಯರ ಸಮೂಹವನ್ನು ಸಂಹರಿಸಿ ತನ್ನ ಪಾದ ಕಮಲಗಳನ್ನೇ ನಂಬಿ ಭಜಿಸುತ್ತಿದ್ದ ಗೋಪಾಲಕರನ್ನು ಸಂರಕ್ಷಿಸಿದನು. ಹಾಗೆಯೇ ಕುರುಕ್ಷೇತ್ರದ ಮಹಾಸಮರವನ್ನು ತಾನೇ ಏರ್ಪಡಿಸಿ ಪಾರ್ಥನ ಬಂಡಿಬೋವನಾದ ದುರ್ಯೋಧನಾದಿ ಸಕಲ ತಮೋಯೋಗ್ಯರ ನಾಶಕ್ಕೆ ಕಾರಣನಾದನು. ಅಂತಹ ಜಗದೀಶ್ವರನಾದ ಶ್ರೀ ಜಗನ್ನಾಥ ವಿಠಲಾಂಕಿತನಾದ ಜನಾರ್ದನನು ಸಜ್ಜನರನ್ನು ಸಂರಕ್ಷಿಸಲಿ ಎಂದು ಅನನ್ಯ ಭಕ್ತಿಯಿಂದ ಆ ಅಜನಾಮಕನನ್ನು ಪ್ರಾರ್ಥಿಸುತ್ತಾ ಈ ಸಂಧಿಗತ ವಿಷಯವನ್ನು ಮುಕ್ತಾಯಗೊಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.